ಸರ್, ಇವತ್ತು ಸರ್ಕಾರಿ ಜೂನಿಯರ್ ಕಾಲೇಜ್ ಮಕ್ಕಳಿಗೆ ವಿಜ್ಞಾನ ವಿಭಾಗದ ಮಕ್ಕಳಿಗೆ CET ನೀಟ್ ಬಗ್ಗೆ ಗೈಡೆನ್ಸ್ ಕೊಟ್ಟು ಒಂದು ಲೆಸನ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಜೂನಿಯರ್ ಕಾಲೇಜಲ್ಲಿ ಸೈನ್ಸ್ ಮಕ್ಕಳು ತುಂಬ ಬಡವ್ರ ಮಕ್ಕಳು, ಅವ್ರಿಗೆ CET ನೀಟ್ ಬಗ್ಗೆ ಇವತ್ತು ಫ್ರೀಯಾಗಿ ಸ್ಟಡಿ ಮೆಟೀರಿಯಲ್ ಕೊಟ್ಟು ಅವ್ರಿಗೆ ಗೈಡ್ ಮಾಡಬೇಕು. ಮತ್ತು ಇವತ್ತು ಫ್ರೀ ಇದ್ದಾಗೆಲ್ಲ ಅವ್ರಿಗೆ ಹೋಗಿ ಪಾಠ ಮಾಡಬೇಕು ಅಂತ ತೀರ್ಮಾನಿಸಿದ್ದೀನಿ. ಸೊ ನಮ್ಮ ಜೂನಿಯರ್ ಕಾಲೇಜಿಗೆ ಒಂದು ಇತಿಹಾಸ ಇದೆ, ಅಲ್ಲಿಂದ ಭಾಳಷ್ಟು ಜನ ಟಾಪರ್ಸ್ ಎಮರ್ಜ್ ಆಗಬೇಕು ಅನ್ನೋದು ನಮ್ಮ ಕನಸು ಸರ್. ಇವತ್ತು ಹೋರಾಟ ಪ್ರತಿಭಟನೆಯನ್ನು ಹತ್ತಿಕ್ಕದಂಥವ್ರು ಈಗ ಹೋರಾಟ ಪ್ರತಿಭಟನೆ ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ. ಸರ್, ಇವತ್ತು ಸರ್ಕಾರಿ ಜೂನಿಯರ್ ಕಾಲೇಜ್ ಮಕ್ಕಳಿಗೆ ವಿಜ್ಞಾನ ವಿಭಾಗದ ಮಕ್ಕಳಿಗೆ CET ನೀಟ್ ಬಗ್ಗೆ ಗೈಡೆನ್ಸ್ ಕೊಟ್ಟು ಒಂದು ಲೆಸನ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಜೂನಿಯರ್ ಕಾಲೇಜಲ್ಲಿ ಸೈನ್ಸ್ ಮಕ್ಕಳು ತುಂಬ ಬಡವ್ರ ಮಕ್ಕಳು, ಅವ್ರಿಗೆ CET ನೀಟ್ ಬಗ್ಗೆ ಇವತ್ತು ಫ್ರೀಯಾಗಿ ಸ್ಟಡಿ ಮೆಟೀರಿಯಲ್ ಕೊಟ್ಟು ಅವ್ರಿಗೆ ಗೈಡ್ ಮಾಡಬೇಕು. ಮತ್ತು ಇವತ್ತು ಫ್ರೀ ಇದ್ದಾಗೆಲ್ಲ ಅವ್ರಿಗೆ ಹೋಗಿ ಪಾಠ ಮಾಡಬೇಕು ಅಂತ ತೀರ್ಮಾನಿಸಿದ್ದೀನಿ. ಸೊ ನಮ್ಮ ಜೂನಿಯರ್ ಕಾಲೇಜಿಗೆ ಒಂದು ಇತಿಹಾಸ ಇದೆ, ಅಲ್ಲಿಂದ ಭಾಳಷ್ಟು ಜನ ಟಾಪರ್ಸ್ ಎಮರ್ಜ್ ಆಗಬೇಕು ಅನ್ನೋದು ನಮ್ಮ ಕನಸು ಸರ್. ಇವತ್ತು ಹೋರಾಟ ಪ್ರತಿಭಟನೆಯನ್ನು ಹತ್ತಿಕ್ಕದಂಥವ್ರು ಈಗ ಹೋರಾಟ ಪ್ರತಿಭಟನೆ ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ. ಸರ್, ಇವತ್ತು ಸರ್ಕಾರಿ ಜೂನಿಯರ್ ಕಾಲೇಜ್ ಮಕ್ಕಳಿಗೆ ವಿಜ್ಞಾನ ವಿಭಾಗದ ಮಕ್ಕಳಿಗೆ CET ನೀಟ್ ಬಗ್ಗೆ ಗೈಡೆನ್ಸ್ ಕೊಟ್ಟು ಒಂದು ಲೆಸನ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಜೂನಿಯರ್ ಕಾಲೇಜಲ್ಲಿ ಸೈನ್ಸ್ ಮಕ್ಕಳು ತುಂಬ ಬಡವ್ರ ಮಕ್ಕಳು, ಅವ್ರಿಗೆ CET ನೀಟ್ ಬಗ್ಗೆ ಇವತ್ತು ಫ್ರೀಯಾಗಿ ಸ್ಟಡಿ ಮೆಟೀರಿಯಲ್ ಕೊಟ್ಟು ಅವ್ರಿಗೆ ಗೈಡ್ ಮಾಡಬೇಕು. ಮತ್ತು ಇವತ್ತು ಫ್ರೀ ಇದ್ದಾಗೆಲ್ಲ ಅವ್ರಿಗೆ ಹೋಗಿ ಪಾಠ ಮಾಡಬೇಕು ಅಂತ ತೀರ್ಮಾನಿಸಿದ್ದೀನಿ. ಸೊ ನಮ್ಮ ಜೂನಿಯರ್ ಕಾಲೇಜಿಗೆ ಒಂದು ಇತಿಹಾಸ ಇದೆ, ಅಲ್ಲಿಂದ ಭಾಳಷ್ಟು ಜನ ಟಾಪರ್ಸ್ ಎಮರ್ಜ್ ಆಗಬೇಕು ಅನ್ನೋದು ನಮ್ಮ ಕನಸು ಸರ್. ಇವತ್ತು ಹೋರಾಟ ಪ್ರತಿಭಟನೆಯನ್ನು ಹತ್ತಿಕ್ಕದಂಥವ್ರು ಈಗ ಹೋರಾಟ ಪ್ರತಿಭಟನೆ ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ.